ಕಲಬುರಗಿ ಜಿಲ್ಲೆಯಾದ್ಯಂತ ಕಳಪೆ ರಸಗೊಬ್ಬರ ಕಳಪೆ ಬೀಜ ವಿತರಣೆ ಮಾಡಲಾಗ್ತಾ ಇದೆ. ತಾಲೂಕು ಕೇಂದ್ರಗಳಲ್ಲಿ ಕಳಪೆ ಗೊಬ್ಬರ ಕಳಪೆ ಬೀಜ ವಿತರಣೆ ನಡೀತಾ ಇದೆ. ಜಿಲ್ಲೆಯಲ್ಲಿ ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಗುಣಮಟ್ಟದ ರಸಗೊಬ್ಬರದ ಅಭಾವ ಇದೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಮಹಂತಗೌಡ ನಂದಿಹಳ್ಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆಗ್ರೋ ಕೇಂದ್ರ ಮಾಲೀಕರ ವಿರುದ್ಧ ರೈತ ಮುಖಂಡ ನಂದಿಹಳ್ಳಿ ಆಕ್ರೋಶ ವ್ಯಕ್ತಪಡಿಸಿದಂತಹ ಘಟನೆ ನಡೆದಿದೆ. 2,000 ರೂಪಾಯಿ ಕೊಟ್ಟರು ಕಲಬೆರಕೆ ರಸಗೊಬ್ಬರ ಸಿಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯೂರಿಯಾ, DAP, ಪೊಟ್ಯಾಶ್ ಎಲ್ಲವೂ ಕಳಪೆ ಗೊಬ್ಬರ ವಿತರಣೆ ಆಗ್ತಾ ಇದೆ. 6,000 ಮೆಟ್ರಿಕ್ ಟನ್ ಕಲಬೆರಕೆ ರಸಗೊಬ್ಬರ ಜಿಲ್ಲೆಗೆ ಬರುತ್ತಿದೆ ಅಂತ ಹೇಳಿದ್ದಾರೆ ನಂದಿಹಳ್ಳಿಯವರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಹೌದು, ಕಲಬುರಗಿ ಜಿಲ್ಲೆಯಾದ್ಯಂತ ಕಳಪೆ ರಸಗೊಬ್ಬರ ಕಳಪೆ ಬೀಜ ವಿತರಣೆ ಆಗ್ತಾ ಇದೆ. ತಾಲೂಕಾ ಕೇಂದ್ರಗಳಲ್ಲಿ ಕಳಪೆ ಗೊಬ್ಬರ ಕಳಪೆ ಬೀಜ ವಿತರಣೆ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಗುಣಮಟ್ಟದ ರಸಗೊಬ್ಬರ ಇಲ್ಲ, ಅದರ ಅಭಾವ ಇದೆ. ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಮಹಂತಗೌಡ ನಂದಿಹಳ್ಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಆಗ್ರೋ ಕೇಂದ್ರ ಮಾಲೀಕರ ವಿರುದ್ಧವೂ ಕೂಡ ರೈತ ಮುಖಂಡ ನಂದಿಹಳ್ಳಿ ಆರೋಪವನ್ನು ಮಾಡಿದ್ದಾರೆ. 2,000 ರೂಪಾಯಿ ಕೊಟ್ಟರೂ ಕೂಡ ಕಲಬೆರಕೆ ರಸಗೊಬ್ಬರ ಸಿಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯೂರಿಯಾ, DAP, ಪೊಟ್ಯಾಶ್ ಎಲ್ಲವೂ ಕಳಪೆ ರಸಗೊಬ್ಬರ ವಿತರಣೆ ಮಾಡಲಾಗ್ತಾ ಇದೆ. 6,000 ಮೆಟ್ರಿಕ್ ಟನ್ ಕಲಬೆರಕೆ ರಸಗೊಬ್ಬರ ಜಿಲ್ಲೆಗೆ ಬರ್ತಾ ಇದೆ ಅಂತ ನಂದಿಹಳ್ಳಿ ಅಭಾವ ಇತ್ತು. ಈ ವರ್ಷ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ರೈತರಿಗೇನಪ್ಪ ಅಂತಂದ್ರೆ ಒಂದು ಗುಣಮಟ್ಟದ ರಸಗೊಬ್ಬರ ಕೊರತೆ ಕಾಡ್ಲಾಗ್ತದ. ಅದರ ಪರ್ಯಾಯವಾಗಿ ಕೆಲ ಆಗ್ರೋ ಕೇಂದ್ರದ ಮಾಲೀಕರು ಕಳಪೆ ರಸಗೊಬ್ಬರ ವಿತರಣೆ ಮಾಡತಕ್ಕಂಥ ಕೆಲಸ ಇವತ್ತು ಕಲಬುರಗಿ, ಜೇವರ್ಗಿ, ಯಡ್ರಾಮಿ, ಅಫ್ಜಲ್ಪುರ್ ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲಿ ಈ ಒಂದು ಕಳಪೆ ರಸಗೊಬ್ಬರದ ವಿತರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು DAP ರಸಗೊಬ್ಬರ ಪ್ರತಿಯೊಂದು ಆಗ್ರೋ ಕೇಂದ್ರಗಳಲ್ಲಿ 1,800 ಹಿಡ್ಕೊಂಡು 2,000 ರೂಪಾಯಿ, ಯೂರಿಯಾ ಒಂದು ಚೀಲಕ್ಕೆ ಏನಪ್ಪ ಅಂತಂದ್ರೆ 500 ಹಿಡ್ಕೊಂಡು 600 ರೂಪಾಯಿ. ಅದ್ರ ಜೊತೆ ನಾವು ಲಿಂಕ್ ತೊಗೋಬೇಕು. ಲಿಂಕ್ ತೊಗೊಂಡಿಲ್ಲಪ್ಪ ಅಂತಂದ್ರೆ ಗೊಬ್ಬರ ಕೊಡಲ್ಲ ಅಂತಕ್ಕಂಥ ಮಾತೇನಪ್ಪ ಅಂತಂದ್ರೆ ಇವತ್ತು ಆಗ್ರೋ ಕೇಂದ್ರ ಮಾಲೀಕರು ಹೇಳ್ತಾರೆ. ಇವತ್ತು ನಾವು DAP ಚೀಲದಲ್ಲಿ ಗುಣಮಟ್ಟ ಗೊಬ್ಬರದಲ್ಲಿ ನೈಟ್ರೋಜನ್ ಕಾಂಪ್ಲೆಕ್ಸ್, ಪೊಟ್ಯಾಶ್, ನೈಟ್ರೋಜನ್ 18, ಆಸ್ಪೆಟ್ 46%. ಇವತ್ತು ಈ ಕಂಟೆಂಟೆಂಟ್ ಇವತ್ತು ಆ ಚೀಲದಾಗ ಇತ್ತಪ್ಪ ಅಂತಂದ್ರೆ ಒಂದು ಬೆಳಿಗ್ಗೆನಪ್ಪ ಅಂತಂದ್ರೆ ಒಂದು ಪೌಷ್ಟಿಕಾಂಶಕ್ಕೆ ಒಂದು ಶಕ್ತಿ ಕೊಡ್ತದೆ ಅದು. ಇವತ್ತು ನಾವು 1,800 ರೂಪಾಯಿ, 1,900, 2,000 ರೂಪಾಯಿ ಏನಪ್ಪ ಅಂತಂದ್ರೆ ರೊಕ್ಕ ಕೊಟ್ಟು ಕಲಬೆರಕೆ ಗೊಬ್ಬರ ಇವತ್ತು ರೈತರಿಗೆ ಯಾರಿಗೂ ಗೊತ್ತಾಗಲ್ಲ. ಅದು ಏನೋ ಒಂದು ಅತಿ ಡೀಪಾಗಿ ಆ ಗೊಬ್ಬರ ಸ್ಟಡಿ ಮಾಡಿದವ್ರಿಗೆ ಮಾತ್ರ ಅದು ಇವತ್ತು ರೈತರಿಗೆ ಒಂದು ಸ್ವಲ್ಪ ರೈತ ಸಂಘಟನೆದವ್ರಿಗೆ ಗೊತ್ತಾಗ್ತದೆ. ಇವತ್ತು 1,800, 2,000 ರೂಪಾಯಿ ಕೊಟ್ಟು ಇವತ್ತು ನಾವು ಏನು ಮಾಡ್ಲತ್ತೀವಪ್ಪ ಅಂದ್ರೆ ನಮ್ಮ ಹೊಲದಾಗ ಮಣ್ಣಿಗೆ ಒಯ್ದು ಮಣ್ಣೆ ಹಾಕ್ಲಕತ್ತೀವಿ ರೊಕ್ಕ ಕೊಟ್ಟು. ಇವತ್ತು ಗೊಬ್ಬರ ನಾವು ಎಲ್ಲಿ ಹೋದ್ರೂ ಕಳಪೆ ಗೊಬ್ಬರ ರೀ, ಅದರದ್ದು ಒಂದೇ ಹವಾ. ಈಗ ರಸಗೊಬ್ಬರ ಯೂರಿಯಾ ಮತ್ತು DAP, ಇವತ್ತು ಯೂರಿಯಾ ರೀ ಅಲ್ಪ ಸ್ವಲ್ಪ ಇದು ಅದ. ಇವತ್ತು DAP ಇದು ಕಾಂಪ್ಲೆಕ್ಸ್, ಪೊಟ್ಯಾಶ್ ಯಾವೇ ತಗೋರಿ ಇವತ್ತು ಎಲ್ಲನೂ ಕಳಪೆ ಗೊಬ್ಬರ. ಇವತ್ತು ಕಳೆದ ವರ್ಷ ಕೂಡ ಎಲ್ಲ ಮಾಧ್ಯಮದವ್ರ ಮುಖಾಂತರನೇ ಪ್ರಾಕ್ಟಿಕಲ್ ಮಾಡಿ ತೋರಿಸ್ದೆವು. ಅದೇ ರೀತಿ ಇವತ್ತರ ಈ ವರ್ಷ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ರಸಗೊಬ್ಬರ ಏನದ ಪೂರೈಕೆ ಆಗ್ಯದ. ಸರಿ ಸುಮಾರು 6,000 ಮೆಟ್ರಿಕ್ ಟನ್ ನಮ್ಮ ಕಲಬುರಗಿಗೆ ಬಂದದಂತೇಳಿ ನಾವು ಕೃಷಿ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದೆವು ಸರ್. ನಾವು ಇವತ್ತು ಎಲ್ಲ ಕಂಪ್ನಿದು ಒಂದು 6,000 ಮೆಟ್ರಿಕ್ ಟನ್ ಆದ ಸರ್. ಇವತ್ತು ಸರಿ ಏನಿಲ್ಲ ಅಂದ್ರೆ ಒಂದು 40 ಹಿಡ್ಕೊಂಡು 50,000 ಚೀಲ ಏನಪ್ಪ ಅಂದ್ರೆ ಕಲಬುರಗಿಗೆ ಬರ್ಲಾಕತ್ತದ. ಅದು ಆಂಧ್ರ ಮುಖಾಂತರ ಇವತ್ತು ಚಿಂಚೋಳಿ ಬಾರ್ಡ್ರ್ ಮುಖಾಂತರ ಇವತ್ತು ಈ ನಮ್ಮ ಯಡ್ರಾಮಿ, ಹಿಪ್ಪರ್ಕಿ ಮುಖಾಂತರ ಬಿಜಾಪುರ, ಬಾಗಲಕೋಟ್ನಿಂದ ಈ ಸೈಡ್ ಬರ್ಲಾತದ. ಸ್ವಲ್ಪ ನಿಗಾ ಹಾಕ್ರಿ ಅಂತಂದಾಗ ಅಲ್ಲಿ ಚೆಕ್ ಪೋಸ್ಟ್ ಹಾಕ್ಯಾರ. ಆದರೆ ಚೆಕ್ ಪೋಸ್ಟ್ ಇದ್ದಾಗ ಯಾರೂ ಕೆಲಸ ಮಾಡಲ್ಲ ಯಾರು. ಇವತ್ತು ಉದಾಹರಣೆಗೆ ಏನಪ್ಪ ಅಂದ್ರೆ ಮಾದನಿಪುರ್ಗ ಪೊಲೀಸ್ ಸ್ಟೇಷನ್ದಾಗ ಒಂದು ಗಾಡಿ ಹಿಡ್ದು ಹಚ್ಚಾರ. ಇವತ್ತು ಆ ಗಾಡಿ ಹಿಡ್ದು ಹಚ್ಚಾರ, ಅದಕ್ಕೆ ಏನು ಇವತ್ತು ಸ್ಯಾಂಪಲ್ ಡ್ರಾ ಮಾಡೋದಿಲ್ಲ, ಏನಿಲ್ಲ, ಗಾಡಿನೇ ಬಿಟ್ಕೊಟ್ಟು ಕಳಿಸ್ಬಿಟ್ರು. ಇವತ್ತು ಕೃಷಿ ಅಧಿಕಾರಿಗಳಾಗಲಿ, ಪೊಲೀಸ್ ಇಲಾಖೆ ಆಗಲಿ ಯಾವುದೇ ರೀತಿ ಒಂದು ಇವತ್ತು ರೈತರಿಗೆ ನೆರವಿಗೆ ಯಾರೂ ಬರಲ್ಲ ಯಾರ.
ಇವತ್ತೇನಪ್ಪ ಅಂತಂದ್ರೆ ಕಳಪೆ ಮಟ್ಟಕ್ಕೆ ಏನದ ಪ್ರೋತ್ಸಾಹ ಕೊಡ್ಲಕತ್ತಿದ್ದೆ ಈ ಅಧಿಕಾರಿಗಳು ಸ್ಟ್ರಿಕ್ಟ್ಲಿ ಇವತ್ತು ಎಲ್ಲ ಕಡೆ ಕಾರ್ಯಾಚರಣೆಗೆ ಇಳಿದ್ರೆ ಒಂದು ಶಿಸ್ತು ಕ್ರಮ ಆಯ್ತಪ್ಪ ಅಂತಂದ್ರೆ ಅದು ಕಳಪೆ ಮಟ್ಟ ಸ್ವಲ್ಪ ತಡಿಬೋದು ಅಂತಕ್ಕಂಥ ಅನಿಸಿಕೆ ನಮ್ಮದು. ಇವತ್ತು ಈ ಭಾಗದ ಶಾಸಕರು ಒಬ್ಬರು ಇದ್ರ ಬಗ್ಗೆ ಮಾತಾಡಲ್ಲ ಯಾರು. ಇವತ್ತು ಏನಾರೇ ಒಂದು ಯಾವುದಾರ ಒಂದು ಇಶ್ಯೂ ತೊಗೊಂಡು ಕಿರಿಕಿರಿ ಮಾಡ್ಕೊಳಕತ್ತಾರ ಹೊರತಾಗಿ ಈ ರಸಗೊಬ್ಬರದಾಗಿ ನಮ್ಮ ಕಲಬುರಗಿ ಜಿಲ್ಲೆದಾಗ ಒಂದು 7-8 ಮಂದಿ ಶಾಸಕರ ಒಬ್ಬರು ರಸಗೊಬ್ಬರ ನಮ್ಮ ಕಲಬುರಗಿಗೆ ಬೇಕು, ರೈತರ ಸಂಕಷ್ಟದಾಗಾರ, ಇವತ್ತು ರೈತರ ಪರಿಸ್ಥಿತಿ ಇದಾದ, ಮಳೆ ಇಲ್ಲ ಬೆಳೆ ಇಲ್ಲ ಅಂತ ಯಾವ ಶಾಸಕನೂ ಇಲ್ಲ. ಇವು ಶಾಸಕರಿಗೆ ಅವರಿಗೆ ಓಟ್ ಹಾಕಿ ಹಾರಿಸಿ ಕಳಿಸೀವಿ, ಸೌಜನ್ಯಕ್ಕಾದರೂ ರೈತರ ಬಗ್ಗೆ ಮಾತಾಡಬೇಕಂತಕ್ಕಂಥ ಅರಿವು ಒಬ್ಬ ಶಾಸಕನಿಗೂ ಇಲ್ಲ. ಇಂಥ 4 ಶಾಸಕರುಗಳಿಗೆ ನಾವು ನೋಡೇ ಇಲ್ಲ ಅಂತ ನನ್ನ ಅನಿಸಿಕೆ. ಇವತ್ತು ನಮಗೂ ಕೃಷಿ ಸಚಿವರಿಲ್ಲ, ಇವತ್ತು ಒಂದು ಉಸ್ತುವಾರಿ ಸಚಿವರಿಲ್ಲ ನಮ್ಮ ಕಲಬುರಗಿಗೆ. ಇವತ್ತು ಕೃಷಿ ಸಚಿವರಿದ್ದರೆ ಕೃಷಿ ಸಚಿವರಿಗೆ ಕೇಳ್ತಿದ್ದೇವೆ ನಾವು. ಯಾರಿಗೆ ಕೇಳ್ಬೇಕು? ಮುಖ್ಯಮಂತ್ರಿಗಳ ಬಲ್ಲಿಯಾರ ನಮಗೆ ಬಿಡಲಿ ಅಲ್ಲಿ ಕೇಳಕ್ಕಾದ್ರು. ಇಲ್ಲಿ ಗುಲ್ಬರ್ಗದಾಗ ಅಧಿಕಾರಿಗಳೇ ಭೇಟಿಯಾಗಲ್ಲ, ಇನ್ನು ಮುಖ್ಯಮಂತ್ರಿಗಳು ಯಾವ ಭೇಟಿ ಆಗ್ಬೇಕು ಸರ್ ನಮ್ಗೆ? ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ 9,583 ಮೆಟ್ರಿಕ್ ಟನ್ DAP ಆದಂತೇಳಿ ಜಿಲ್ಲಾಧಿಕಾರಿಗಳು ಜಂಟಿ ಕೃಷಿ ನಿರ್ದೇಶಕರು ಸ್ಟೇಟ್ಮೆಂಟ್ ಕೊಡ್ತಾರೆ. 11,634 ಮೆಟ್ರಿಕ್ ಟನ್ ಯೂರಿಯಾ, 11,990 ಮೆಟ್ರಿಕ್ ಟನ್ ಕಾಂಪ್ಲೆಕ್ಸ್, ಒಟ್ಟು 38,351 ಮೆಟ್ರಿಕ್ ಟನ್ ರಸಗೊಬ್ಬರ ದಾಸ್ತಾನು ಲಭ್ಯವಿರುತ್ತದೆ. ಎಲ್ಲಿಯಾದ್ರಿ ಗೊಬ್ಬರ? ಯಾರಿಗೆ ಸಿಗ್ಲಕತ್ತದ ಗೊಬ್ಬರ? ಎಲ್ಲ ವಸ್ತು ಮಿಕ್ಸಿಂಗ್ ಕಂಪ್ನಿಗಳಿಗೆ ಸೇಲ್ ಮಾಡ್ಲತ್ತಾರೆ ಇವು. ಇವತ್ತು ಮಿಕ್ಸಿಂಗ್ ಕಂಪ್ನಿದವ್ರಿಗೆ ಎಲ್ಲಿದ್ದು ಗೊಬ್ಬರಕ್ಕೆ ಹೋಗ್ಲಕತ್ತದ? ಇವ್ರು ಕೊಟ್ಟರೆ ಹೋಗ್ಬೇಕಲ್ಲ ಸರ್ ಗೊಬ್ಬರ. ಇವತ್ತು ಮಿಕ್ಸಿಂಗ್ ಕಂಪ್ನಿಗಳ ಬಳಿ ನೋಡ್ರಿ ನೀವು, ಲೋಡ್ ಗಟ್ಟಲೆ ಗೊಬ್ಬರ ಅದ. ಇವತ್ತು ರೈತರಿಗೆ ಏನಪ್ಪ ಅಂತಂದ್ರೆ ಇವತ್ತು ಡೂಪ್ಲಿಕೇಟ್ ಯಾರು ತಯಾರು ಮಾಡ್ತಾರ ಅವ್ರ ಬಳಿ ಗೊಬ್ಬರ ಅದ. ಇವತ್ತು ಯಾರು ರೈತರಿಗೆ ನಮಗೆ ಕಬ್ಬಿಗೆ, ಈಗ ತೊಗರಿಗೆ, ಈಗಿನ ಮುಂಗಾರುನೇ ಮುಂದದ ಸರ್. ಈಗ ಜಸ್ಟ್ ಇದು ಕಬ್ಬಿನ ರೈತರಿಗೆ ಸ್ವಲ್ಪ ಮೆಣಸಿನ ಗಿಡ ಅದು ಈ ಸದ್ದ ತೊಗರಿ, ಹತ್ತಿ, ಸೋಯಾ, ಉದ್ದು, ಹೆಸರು ಈಗ ಮುಂಗಾರುನೇ ನಮಗೆ ಮುಂದದ ರೀ. ಈಗ ಮುಂಗಾರಿಗೆ ಮುಂದಿದ್ದುಕೊಂಡು ಈಗ ನೀವು ಇಷ್ಟು 1,800 2,000 ಮಾಡಿದ್ರೆ ಇನ್ನು ಮುಂದೆ ನಮಗೆ ಎಲ್ಲಿಗೆ ಒಯ್ದು ನಿಂದಿಸ್ತೀರಿ? ಇವತ್ತು ರೈತರು ಈಗಲೂ ನಾವು ಈಗ ಬೀಜದಾಗೂ ನಮಗೆ ಕಳಪೆ, ಗೊಬ್ಬರದಾಗೂ ನಮಗೆ ಕಳಪೆ. ನಾವು ಮಾಲ್ ಬಂದಾಗ ಏನಪ್ಪ ಅಂತಂದ್ರೆ ಮಾರ್ಲಕ್ಕೆ ಹೋದ್ರೆ ಅಲ್ಲಿನೂ ನಮಗೇನದ ಕಾಟದಾಗ ಮೋಸ. ಇವತ್ತು ಹತ್ತಿ ಪ್ಯಾಕೆಟ್ ಮ್ಯಾಲೆ BT1 BT2 ಅಂತ ಬರೀತಾರೆ, ಒಳಗೆ BT3 BT4 ಮಾಲ್ ಇರ್ತದೆ ರೀ. BT1 BT2 ಇವತ್ತು ಇದ್ರೆ ಒಂದು ರೈತರಿಗೆ ಯಾವುದೇ ರೀತಿ ಒಂದು ರೋಗ ಯಾವುದೂ ಕಾಣಿಸಲ್ಲ. ಇವತ್ತು ನಾವು ಹತ್ತಿ ಹೊಲದಾಗ ಹೋದೆವಪ್ಪ ಅಂತಂದ್ರೆ BT3 BT4ಗೆ ಮೈ ತಿಂಡಿ ಕೊಡೋದು, ಉಬ್ಬುಸ್ ಬರೋದು, ಮತ್ತೇನಪ್ಪ ಅಂತಂದ್ರೆ ಅಸ್ತಮ, ಅಲರ್ಜಿ, ಚರ್ಮ ರೋಗ. ನೀವು ನೋಡ್ರಿ, ನೀವು ಮಾಧ್ಯಮದವರು ಒಂದು ಹಳ್ಳ್ಯಾಗ ಒಂದು 10 ಮಂದಿ 20 ಮಂದಿಯರೇ ವರ್ಷ ಚರ್ಮ ರೋಗಕ್ಕೆ ಬಲಿಯಲ್ಲತ್ತಾರ. ಅದಕ್ಕೆ ಕಾರಣ ಈ ಕಳಪೆ ಏನು ಬೀಜ ವಿತರಣೆ ಮಾಡ್ಲತ್ತಾರ ಇವರು. ಇವತ್ತು BT1 BT2 ಅಂತ ಮ್ಯಾಲೆ ಲೇಬಲ್ ಹಾಕಿ ಒಳಗೆ BT3 BT4 ಇದೆ. 2 ವರ್ಷದಿಂದ ನಾವು ಎಲ್ಲರಿಗೂ ಲೆಟ್ರ್ ಬರೀಲಿಕ್ಕತ್ತೀವಿ ಸರ್, ಇದ್ರ ಬಗ್ಗೆ ನೀವು ತನಿಖೆ ಮಾಡಿರಿ. ಅವ್ರು ಹೇಳ್ತಾರೆ ಸರ್ ಇಲ್ರಿ ನಾವು ಇದು ಮಾಡ್ತೀವಿ, ರಿಪೋರ್ಟೇ ಕರೆಕ್ಟ್ ಅರೆ ರಿಪೋರ್ಟ್ ಕರೆಕ್ಟ್ ಬಂದ್ರೆ ನಾವ್ಯಾಕೆ ಇಲ್ಲಿ ಜಡ್ ಹಚ್ಕೊಂಡು ದಿನ ದವಾಖಾನೆ ಬರ್ತೀವಿ ಗುಲ್ಬರ್ಗ? ಒಂದು ಸಲ ಒಬ್ಬ ರೈತದ ಬರ್ಬೇಕಾದ್ರೆ 2-3 ಸಾವಿರ ತೊಗೊಂಡು ಇಲ್ಲಿ ಗುಲ್ಬರ್ಗ ದವಾಖಾನೆ ಬರ್ಬೇಕ್ರಿ ಅವ್ನು.